ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಿದ್ಧತೆ, ನೈಪುಣ್ಯತೆ ಮತ್ತು ಸಾಧನೆ, ಉದ್ಯಮ ನೋಟದಲ್ಲಿ ವಿದ್ಯಾರ್ಥಿಗಳು ಈ ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗ ಪ್ಯಾಸಿಟಿವ್ನ ಕಂಪ್ಯೂಟರ್ ಸೈನ್ಸ್ ಮತ್ತು ಡಿಸೈನ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಮೋದ್ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಮೋದ್, ಪ್ರೊಫೆಸರ್ ಅಂಡ್ ಹೆಡ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಬ್ರಾಂಚ್, PES ಶಿವಮೊಗ್ಗ. ಇಂದು ನಾವು ಮಾತನಾಡಲಿರುವ ವಿಷಯ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತಯಾರಿ ಕೌಶಲ್ಯಗಳು ಮತ್ತು ಸಾಧನೆಗಳು. ಎಲ್ಲ ವಿದ್ಯಾರ್ಥಿಗಳೇ ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಒಬ್ಬ ವಿದ್ಯಾರ್ಥಿ ಮೊದಲನೇ ವರ್ಷದ ಇಂಜಿನಿಯರಿಂಗ್ ಕಾಲೇಜಿಗೆ ಪ್ರವೇಶ ಪಡೆಯುತ್ತಾನೆ. ಅವನಿಗೆ ತುಂಬ ಕನಸುಗಳು ಇರುತ್ತದೆ. ಆದರೆ ಕೆಲವೇ ದಿನಗಳಲ್ಲಿ ಅವನು ಅಸೈನ್ಮೆಂಟ್ಸ್, ಲ್ಯಾಬ್ಸ್, ಕೋಡಿಂಗ್, ಎಕ್ಸಾಮ್ಸ್ ಇವೆಲ್ಲವನ್ನು ನೋಡಿ ಸ್ವಲ್ಪ ಗೊಂದಲಕ್ಕೆ ಒಳಗಾಗುತ್ತಾನೆ. ಆದರೆ 4 ವರ್ಷಗಳ ನಂತರ ಅದೇ ವಿದ್ಯಾರ್ಥಿ ಒಂದು ಉತ್ತಮ ಪ್ರಾಜೆಕ್ಟ್ ಮಾಡುತ್ತಾನೆ, ಇಂಟರ್ನ್ಶಿಪ್ ಪಡೆಯುತ್ತಾನೆ ಮತ್ತು ಒಳ್ಳೆಯ ಉದ್ಯೋಗಕ್ಕೆ ತಯಾರಾಗುತ್ತಾನೆ. ಹಾಗಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆ ಏನು? ಅವರಲ್ಲಿ ಏನು ಬದಲಾಯಿಸುತ್ತಿದೆ? ಅವರ ಬುದ್ಧಿ ಮಾತ್ರವಲ್ಲ, ಅವರು ಸರಿಯಾದ ಕೌಶಲ್ಯಗಳನ್ನು ಬೆಳೆಸಿಕೊಂಡಿದ್ದಾನೆ ಮತ್ತು ಸಾಧನೆಗಳನ್ನು ಗಳಿಸಿದ್ದಾನೆ. ವಿದ್ಯಾರ್ಥಿಗಳೇ, ಇಂಜಿನಿಯರಿಂಗ್ ಅಂದರೆ ಕೇವಲ ಪುಸ್ತಕ ಓದುವುದಲ್ಲ. ಇದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯುವ ಕಲೆಯಾಗಿದೆ. ಇದನ್ನು ಸಾಧಿಸಲು ಯಾವ ಕೌಶಲ್ಯಗಳು ತಮಗೆ ಮುಖ್ಯವಾಗಿದೆ ಮತ್ತು ವಿದ್ಯಾರ್ಥಿಗಳು ಯಾವ ಸಾಧನೆಗಳನ್ನು ಮಾಡಬೇಕು, ಇದರ ಬಗ್ಗೆ ಈಗ ಅರಿವುಗಳನ್ನು ಮೂಡಿಸೋಣ. ಮೊದಲಿಗೆ ನಾವು ಅಗತ್ಯವಾದ ತಯಾರಿ ಕೌಶಲ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ಮೊದಲಿಗೆ ಈಗ ಟೆಕ್ನಿಕಲ್ ಸ್ಕಿಲ್ಸ್ ಅಂದರೆ ತಾಂತ್ರಿಕ ಕೌಶಲ್ಯಗಳು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮೊದಲ ಮತ್ತು ಪ್ರಮುಖ ಕೌಶಲ್ಯವೇ ತಾಂತ್ರಿಕ ಜ್ಞಾನ. ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಪೈಥಾನ್ ಪ್ರೋಗ್ರಾಮಿಂಗ್ ಇರಬಹುದು, ಸಿ ಅಥವಾ C++ ಅಥವಾ ಜಾವಾ ಮುಂತಾದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ತುಂಬ ನಾಲೆಡ್ಜ್ ಇರಬೇಕಾಗುತ್ತದೆ. ಅದೇ ಥರ ಆಟೋಕ್ಯಾಡ್ ಮತ್ತು ಮ್ಯಾಟ್ಲ್ಯಾಬ್ ನಂಥ ಸಾಫ್ಟ್ವೇರ್ ಟೂಲ್ಸ್ ಕಲಿಯುವುದು ಬಹಳ ಮುಖ್ಯ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಅಡಗಿದೆ. ಅದು ಏನೆಂದರೆ, ಕೇವಲ ಥಿಯರಿ ಸಾಕಾಗುವುದಿಲ್ಲ. ನೀವು ಕಲಿತಿರುವುದನ್ನು ಪ್ರಾಜೆಕ್ಟ್ ರೂಪದಲ್ಲಿ ಪ್ರಯೋಗಿಸಬೇಕು. ಉದಾಹರಣೆಗೆ ಈಗ ನಾವು ನೋಡೋದಾದರೆ, ಒಂದು ಸಿಂಪಲ್ ಮೊಬೈಲ್ ಆ್ಯಪ್ಸ್ಗಳನ್ನು ಸ್ಟೂಡೆಂಟ್ಸ್ಗಳು ನಿರ್ಮಿಸಬಹುದು. ಅದೇ ಥರ ಒಂದು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ IoT ಪ್ರಾಜೆಕ್ಟ್ಸ್ಗಳನ್ನು ಮಾಡಬಹುದು. ಅದೇ ಥರ ವಿದ್ಯಾರ್ಥಿಗಳು ಒಂದು ಸಿಂಪಲ್ ವೆಬ್ಸೈಟ್ ಡಿಸೈನ್ ಸಹಿತ ಮಾಡಬಹುದು. ಇಂತಹ ಪ್ರಾಜೆಕ್ಟ್ಸ್ಗಳು ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸುತ್ತದೆ. ಒಂದು ಮಾತು ಎಲ್ಲ ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ, ನಾಲೆಡ್ಜ್ ಬಿಕಮ್ಸ್ ಪವರ್ಫುಲ್ ಓನ್ಲಿ ವೆನ್ ಯು ಬಿಲ್ಡ್ ಸಮಥಿಂಗ್ ವಿತ್ ಇಟ್. ಸೊ ನಾವೀಗ ಒಂದು ಟೆಕ್ನಿಕಲ್ ಸ್ಕಿಲ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಈಗ ವಿದ್ಯಾರ್ಥಿಗಳಿಗೆ ಬೇಕಾಗುವುದು ಇದರ ಜೊತೆಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಇಂಜಿನಿಯರಿಂಗ್ ಅಂದರೆ ಮೂಲತಃ ಸಮಸ್ಯೆ ಪರಿಹಾರ. ಈಗ ಎಲ್ಲ ವಿದ್ಯಾರ್ಥಿಗಳು ಒಂದು ಪ್ರೋಗ್ರಾಮ್ ರನ್ ಆಗದೇ ಇದ್ದರೆ ಕೆಲವು ವಿದ್ಯಾರ್ಥಿಗಳು ತಕ್ಷಣ ಗಾಬರಿಯಾಗುತ್ತಾರೆ. ಆದರೆ ಒಳ್ಳೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಏನು ಮಾಡ್ತಾನೆ? ಆ ಸ್ಟೂಡೆಂಟ್ ಅವನೇ ಪ್ರಶ್ನೆ ಕೇಳುತ್ತಾನೆ, ಈ ಪ್ರೋಗ್ರಾಮ್ನಲ್ಲಿ ಎರರ್ ಎಲ್ಲಿದೆ? ಯಾವ ಕೋಡ್ ಭಾಗದಲ್ಲಿ ಸಮಸ್ಯೆ ಇದೆ? ನಾನು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಾನು ಟೆಸ್ಟ್ ಮಾಡಬಹುದು? ಈ ರೀತಿಯಾಗಿ ಸಮಸ್ಯೆಯನ್ನು ಸಣ್ಣ ಭಾಗದಲ್ಲಿ ವಿಭಜಿಸಿ ಪರಿಹರಿಸುವ ಅದ್ಭುತ ಒಂದು ಅಭ್ಯಾಸವನ್ನು ನೀವು ಬೆಳೆಸಿಕೊಳ್ಳಬೇಕಾಗುತ್ತದೆ. ಈಗ ವಿದ್ಯಾರ್ಥಿಗಳೇ, ಟೆಕ್ನಿಕಲ್ ಸ್ಕಿಲ್ಸ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂದರೆ ಏನು ಅಂತ ನಮಗೆ ಎಲ್ಲರಿಗೂ ಗೊತ್ತಾಯಿತು. ಇದರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಬಹಳ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಅದು ಏನೆಂದರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕಾಗುವುದಿಲ್ಲ ಅಥವಾ ಇಂಜಿನಿಯರ್ಸ್ಗಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕಾಗುವುದಿಲ್ಲ ಅಂತ. ಆದರೆ ಅದು ನಿಜವಾಗಿಯೂ ಅದು ತಪ್ಪು. ನೀವು ಒಂದು ಎಕ್ಸಲೆಂಟ್ ಪ್ರಾಜೆಕ್ಟನ್ನು ಮಾಡಿದ್ದೀರಿ, ಅದನ್ನು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡದಿದ್ದರೆ ಅದರ ಮೌಲ್ಯ ಕಡಿಮೆ ಆಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಸೆಮಿನಾರ್ ಪ್ರೆಸೆಂಟೇಷನ್ ಮಾಡಬಹುದು, ಗ್ರೂಪ್ ಡಿಸ್ಕಷನ್ನಲ್ಲಿ ಭಾಗವಹಿಸಬಹುದು, ಟೆಕ್ನಿಕಲ್ ಸೆಷನ್ಸ್ ಅಲ್ಲಿ ಟೆಕ್ನಿಕಲ್ ರಿಪೋರ್ಟ್ಸ್ ಅನ್ನು ಬರೆಯಬಹುದು. ಇದು ಒಳ್ಳೆಯ ಇಂಜಿನಿಯರಿಂಗ್ ಅಥವಾ ಒಳ್ಳೆಯ ಒಂದು ಕಮ್ಯುನಿಕೇಟರ್ ಸಹಿತ ನೀವು ಆಗಬಹುದು. ಈಗ ನೆಕ್ಸ್ಟ್ ಕೌಶಲ್ಯಗಳು
ಟೈಮ್ ಮ್ಯಾನೇಜ್ಮೆಂಟ್. ಇಂಜಿನಿಯರಿಂಗ್ ಲೈಫ್ ಬಹಳ ಬ್ಯುಸಿಯಾಗಿರುತ್ತದೆ. ಇಂಜಿನಿಯರಿಂಗ್ ಕೋರ್ಸ್ ಅಲ್ಲಿ ಬಹಳಷ್ಟು ಸ್ಟೂಡೆಂಟ್ಸ್ಗಳು ಅಸೈನ್ಮೆಂಟ್ಸ್ ಇರಬಹುದು, ಲ್ಯಾಬ್ಸ್, ಪ್ರಾಜೆಕ್ಟ್ಸ್, ಎಕ್ಸಾಮ್ಸ್ ಇವೆಲ್ಲವೂ ಒಂದೇ ಸಮಯದಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೆ ಬರುತ್ತದೆ. ಈ ಸಂದರ್ಭದಲ್ಲಿ ಸಮಯ ನಿರ್ವಹಣೆ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಈಗ ನೀವು ಮಾಡಬೇಕಾಗುವ ಕೆಲವು ಸರಳ ವಿಧಾನಗಳು ನಾನು ಹೇಳುತ್ತೇನೆ. ನೀವು ಡೈಲಿ ಟಾಸ್ಕ್ ಲಿಸ್ಟ್ಗಳನ್ನು ತಯಾರಿಸಬಹುದು. ಇಂಪಾರ್ಟೆಂಟ್ ಕೆಲಸಗಳಿಗೆ ನೀವು ಪ್ರಿಯಾರಿಟಿಯನ್ನು ಕೊಡಬಹುದು. ಇದೇ ಥರ ಮೊಬೈಲ್ ಪ್ಲ್ಯಾನರ್ ಆ್ಯಪ್ಸ್ಗಳನ್ನು ಸಹಿತ ಬಳಸಿ ತಾವು ಪ್ರಾಪರಾಗಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ಸನ್ನು ಮಾಡಬಹುದು. ಸರಿಯಾದ ಸಮಯ ನಿರ್ವಹಣೆ ನಿಮ್ಮ ಸ್ಟ್ರೆಸ್ಸನ್ನು ಸಹಿತ ಕಡಿಮೆ ಮಾಡುತ್ತದೆ. ವಿದ್ಯಾರ್ಥಿಗಳಿಗೆ ಈಗ ನೆಕ್ಸ್ಟ್ ಸೆಗ್ಮೆಂಟ್ ನಾವು ನೋಡೋದಾದರೆ ನೆಟ್ವರ್ಕಿಂಗ್. ಇದೊಂದು ಮುಖ್ಯ ಕೌಶಲ್ಯ. ನೆಟ್ವರ್ಕಿಂಗ್ ಅಂದರೆ ಏನು? ನೆಟ್ವರ್ಕಿಂಗ್ ಅಂದರೆ ಏನು? ನೀವು ನಿಮ್ಮ ಸೀನಿಯರ್ಸ್ಗಳಿರ್ಬೋದು, ಪ್ರೊಫೆಸರ್ಸ್, ಅಲುಮಿನಿಗಳು ಅಂದರೆ ಸೂಪರ್ ಸೀನಿಯರ್ಸ್, ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇವರೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಳ್ಳಬೇಕು. ಇದರ ಜೊತೆಗೆ ಸೆಮಿನಾರ್ಸ್ಗಳಿರ್ಬೋದು, ವರ್ಕ್ಶಾಪ್ಸ್ ಇರ್ಬೋದು, ಕಾನ್ಫರೆನ್ಸ್ಗಳಿರ್ಬೋದು, ಇಲ್ಲಿ ತಾವು ಭಾಗವಹಿಸಬಹುದು. ಕೆಲವೊಮ್ಮೆ ಒಂದು ಸಿಂಪಲ್ ಕನೆಕ್ಷನ್ ಕೂಡ ನಿಮ್ಮ ಕ್ಯಾರಿಯರ್ನಲ್ಲಿ ದೊಡ್ಡ ಅವಕಾಶವನ್ನು ತೆರೆದಿಡಬಹುದು. ಇದು ಈಗ ನಾವು ನೆಟ್ವರ್ಕಿಂಗ್ ಬಗ್ಗೆ ತಿಳಿದುಕೊಂಡಿದ್ದೀವಿ. ಇದರ ಜೊತೆಗೆ ಎಲ್ಲ ಸ್ಟೂಡೆಂಟ್ಸ್ಗಳು ಒಂದು ಮುಖ್ಯವಾದ ಒಂದು ಕೌಶಲ್ಯವನ್ನು ಬೆಳೆಸ್ಕೊಳ್ಬೇಕಂತ ಏನೆಂದರೆ ಕಂಟಿನ್ಯೂಯಸ್ ಲರ್ನಿಂಗ್ ಅಂದರೆ ನಿರಂತರ ಕಲಿಕೆ. ವಿದ್ಯಾರ್ಥಿಗಳೇ, ಟೆಕ್ನಾಲಜಿ ಪ್ರತಿದಿನ ಬದಲಾಗುತ್ತಿದೆ. ಇಂದು ಪಾಪ್ಯುಲರ್ ಆಗಿರುವ ಟೆಕ್ನಾಲಜಿ ನಾಳೆ ಹೊಸ ರೂಪಗಳನ್ನು ಪಡೆಯುತ್ತಿದೆ. ಆದ್ದರಿಂದ ಒಳ್ಳೆಯ ಇಂಜಿನಿಯರ್ ಸದಾ ಲರ್ನಿಂಗ್ ಮೈಂಡ್ಸೆಟ್ ಹೊಂದಿರಬೇಕು. ಕಂಟಿನ್ಯೂಯಸ್ ಲರ್ನಿಂಗ್ಗೆ ನೀವು ಮಾಡಬಹುದಾದ ಕೆಲವು ವಿಷಯಗಳನ್ನು ಈಗ ತಿಳಿದುಕೊಳ್ಳೋಣ. ನೀವು ಟೆಕ್ನಿಕಲ್ ಬ್ಲಾಗ್ಸ್ಗಳನ್ನು ಓದಿ, ಅದೇ ಥರ ಆನ್ಲೈನ್ ಕೋರ್ಸ್ಗಳನ್ನು ಸಹಿತ ಮಾಡಬಹುದು. ಇದರ ಜೊತೆಗೆ ರಿಸರ್ಚ್ ಆರ್ಟಿಕಲ್ಸ್ ಅಥವಾ ರಿಸರ್ಚ್ ಪೇಪರ್ಗಳನ್ನು ಸಹಿತ ಓದಬಹುದು. ಸೊ ಲರ್ನಿಂಗ್ ನೆವರ್ ಸ್ಟಾಪ್ಸ್ ಫಾರ್ ಎನ್ ಇಂಜಿನಿಯರ್. ಈಗ ಸಾಧಿಸಬೇಕಾಗುವ ಪ್ರಮುಖ ಸಾಧನೆಗಳು ಏನಂತ ನಾವೆಲ್ಲ ತಿಳ್ಕೊಳ್ಳೋಣ. ಇದರಲ್ಲಿ ಮೊದಲಿಗೆ ನಮಗೆ ತಿಳಿದುಕೊಳ್ಳಬೇಕಾಗೋದು ಏನೆಂದರೆ ಅಕಾಡೆಮಿಕ್ ಎಕ್ಸಲೆನ್ಸ್ ಅಂದರೆ ಶೈಕ್ಷಣಿಕ ಸಾಧನೆ. ಮಾರ್ಕ್ಸ್ ಎಲ್ಲವೂ ಅಲ್ಲದಿದ್ದರೂ ಎ ಗುಡ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇನ್ನು ಮುಖ್ಯ. ಅದು ಸ್ಕಾಲರ್ಶಿಪ್ ಮತ್ತು ಹೈಯರ್ ಸ್ಟಡೀಸ್ಗೆ ಸಹಾಯ ಮಾಡುತ್ತದೆ. ಆದರೆ ಕೇವಲ ಮಾರ್ಕ್ಸ್ಗಾಗಿ ಮಾತ್ರ ಓದಬೇಡಿ. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅತ್ಯಗತ್ಯ. ಸೊ ಇದು ಅಕಾಡೆಮಿಕ್ ಎಕ್ಸಲೆನ್ಸಲ್ಲಿ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ತುಂಬ ಫೋಕಸ್ ಮಾಡಿಬಿಟ್ಟು ತಮ್ಮ CGPA ಅನ್ನೋ ಗುಣಮಟ್ಟವನ್ನು ಅಳವಡಿಸಬಹುದು. ತದನಂತರ ನಾವೀಗ ಇಂಟರ್ನ್ಶಿಪ್. ಎಲ್ಲ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡುತ್ತದೆ. ಅವು ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುವ ಅನುಭವವನ್ನು ನೀಡುತ್ತದೆ. ಸ್ಟಾರ್ಟಪ್ಸ್ ಅಥವಾ ಮಲ್ಟಿನ್ಯಾಷನಲ್ ಕಂಪನೀಸಲ್ಲಿ ಇಂಟರ್ನ್ಶಿಪ್ ಮಾಡುವುದರಿಂದ ಅನೇಕ ಪ್ರಯೋಜನಗಳಿವೆ. ಯಾವ್ಯಾವ ಪ್ರಯೋಜನಗಳನ್ನು ನಾವೀಗ ನೋಡೋಣ. ಮೊದಲಿಗೆ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸಲ್ಲಿ ತಾವು ಪಾಲ್ಗೊಳ್ಳಬಹುದು. ಅದೇ ಥರ ಡೆಡ್ಲೈನ್ ಅನ್ನ ಮಹತ್ವಗಳು ಗೊತ್ತಾಗುತ್ತದೆ. ಇದರ ಜೊತೆಗೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಸಹಿತ ತಾವು ತಿಳಿದುಕೊಳ್ಳಬಹುದು. ಈಗ ನಾವು ನೆಕ್ಸ್ಟ್ ಸೆಗ್ಮೆಂಟ್ ಬಂದರೆ ಸರ್ಟಿಫಿಕೇಷನ್ಸ್ ಬಗ್ಗೆ ನೋಡೋಣ. ವಿದ್ಯಾರ್ಥಿಗಳೇ, ಇಂದಿನ ಕಾಲದಲ್ಲಿ ಸರ್ಟಿಫಿಕೇಷನ್ಸ್ಗಳು ಬಹಳ ಮುಖ್ಯ. ಉದಾಹರಣೆಗೆ ಹಲವು ಸಬ್ಜೆಕ್ಟ್ಸ್ಗಳು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಬಹುದು, ಡೇಟಾ ಸೈನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಸೈಬರ್ ಸೆಕ್ಯೂರಿಟಿ, ಈ ಎಲ್ಲ ವಿಷಯಗಳ ಮೇಲೆ ತಾವು ಆನ್ಲೈನ್ ಸರ್ಟಿಫಿಕೇಷನ್ಸ್ಗಳನ್ನು ಮಾಡಬಹುದು. ಈಗ ಕೋರ್ಸ್ ಎರಾ, NPTEL, ಲಿಂಕ್ಡ್ಇನ್ ಲರ್ನಿಂಗ್ ಮುಂತಾದ ಪ್ಲ್ಯಾಟ್ಫಾರ್ಮ್ನಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿದೆ. ವಿದ್ಯಾರ್ಥಿಗಳೇ, ಈ ಸರ್ಟಿಫಿಕೇಷನ್ ಜೊತೆಗೆ ನಮಗೆ ಈಗ ಮತ್ತೊಂದು ಪ್ಲ್ಯಾಟ್ಫಾರ್ಮ್ಸ್ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು ಸ್ಟೂಡೆಂಟ್ಸ್ಗಳು ತಮ್ಮ ಟೆಕ್ನಿಕಲ್ ನಾಲೆಡ್ಜನ್ನು. ಅದೇ ಹ್ಯಾಕಾಥಾನ್ಸ್ ಮತ್ತು ಕಾಂಪಿಟೇಷನ್ಸ್. ಹ್ಯಾಕಾಥಾನ್ಸ್ ಮತ್ತು ಟೆಕ್ನಿಕಲ್ ಕಾಂಪಿಟೇಷನ್ಸ್ಗಳಲ್ಲಿ ಭಾಗವಹಿಸುವುದು ನಿಮ್ಮ ಕ್ರಿಯೇಟಿವಿಟಿ ಮತ್ತು ಇನೋವೇಷನ್ಸನ್ನು ತೋರಿಸುತ್ತದೆ. ತಾವು 24 ಗಂಟೆ ಅಥವಾ 48 ಗಂಟೆಯಲ್ಲಿ ಸಲ್ಯೂಷನ್ ಡೆವಲಪ್ ಮಾಡುವ ಅನುಭವ ನಿಮ್ಮ ಸ್ಕಿಲ್ಸ್ ಅನ್ನು ತುಂಬ ಹೆಚ್ಚಿಸುತ್ತದೆ. ಈಗ ಹ್ಯಾಕಾಥಾನ್ ಮತ್ತು ಕಾಂಪಿಟೇಷನ್ಸ್ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಈಗ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ನಾವು ಪರ್ಸ್ನಲ್ ಪ್ರಾಜೆಕ್ಟ್ಸ್ ಅಂದರೆ ನಾನು ಏನು ಹೇಳ್ತೀನಿ ಇಲ್ಲಿ ಹಾಬಿ ಪ್ರಾಜೆಕ್ಟ್ಸ್ ಅಂತಲೂ ಹೇಳ್ತೀನಿ. ಪರ್ಸ್ನಲ್ ಪ್ರಾಜೆಕ್ಟ್ಸ್ ವಿದ್ಯಾರ್ಥಿಯ ಇನಿಷಿಯೇಟಿವ್ ಮತ್ತು ಕ್ರಿಯೇಟಿವಿಟಿಯನ್ನು ತೋರಿಸುತ್ತದೆ. ಉದಾಹರಣೆಗೆ ತಾವು ಒಂದು ಸಿಂಪಲ್ ಒಂದು
ಅಪ್ಲಿಕೇಶನ್ಸನ್ನು ಡೆವಲಪ್ ಮಾಡ್ಬೋದು. ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ಸ್ಗಳು ಇರ್ಬೋದು, AI ಚಾಟ್ ಬಾಟ್ಗಳು ಮಾಡಬಹುದು, ಹೋಮ್ ಆಟೋಮೇಷನ್ ಸಿಸ್ಟಮ್ಸ್, ಮೊಬೈಲ್ ಅಪ್ಲಿಕೇಶನ್ಸ್ ಮುಂತಾದ ಅಪ್ಲಿಕೇಶನ್ಸ್ಗಳನ್ನು ಮಾಡಿ ಇದು ನಿಮಗೆ ಇಂಟರ್ವ್ಯೂ ಸಮಯದಲ್ಲಿ ತುಂಬ ಉಪಯೋಗವಾಗುತ್ತದೆ. ಇದರ ಜೊತೆಗೆ ಬಹಳ ವಿದ್ಯಾರ್ಥಿಗಳಿಗೆ ರಿಸರ್ಚ್ ಮತ್ತು ಪಬ್ಲಿಕೇಶನ್ಸ್ ಬಗ್ಗೆ ಸ್ವಲ್ಪ ಅರಿವು ಬೇಕಾಗುತ್ತದೆ. ಅಕಾಡೆಮಿಕ್ ರಿಸರ್ಚ್ನಲ್ಲಿ ಆಸಕ್ತಿ ಇದ್ದರೆ ರಿಸರ್ಚ್ ಪೇಪರ್ ಪಬ್ಲಿಷನ್ನು ಮಾಡಬಹುದು. ಅದೇ ಥರ ಕಾನ್ಫರೆನ್ಸ್ನಲ್ಲಿ ಪ್ರೆಸೆಂಟೇಷನ್ಸ್ಗಳನ್ನು ಸಹಿತ ನೀಡಬಹುದು. ಇದು ನಿಮ್ಮ ಅಕಾಡೆಮಿಕ್ ಕ್ರೆಡಿಬಿಲಿಟಿಯನ್ನು ಹೆಚ್ಚಿಸುತ್ತದೆ. ಈಗ ವಿದ್ಯಾರ್ಥಿಗಳು ಮಾಡುವ ಒಂದು ಸಾಮಾನ್ಯ ತಪ್ಪುಗಳನ್ನು ನಾವೀಗ ನೋಡೋಣ. ಇದೀಗ ಕೆಲವೊಂದು ಕಾಮನ್ ಮಿಸ್ಟೇಕ್ಸ್ ವಿದ್ಯಾರ್ಥಿಗಳು ಏನೇನು ಮಾಡಬಹುದು ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಬಹಳಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಈ ತಪ್ಪುಗಳನ್ನು ಮಾಡುತ್ತಾರೆ. ಮೊದಲಿಗೆ ಕೇವಲ ಮಾರ್ಕ್ಸ್ ಮೇಲೆ ಫೋಕಸ್ ಮಾಡುವುದು, ತದನಂತರ ಪ್ರಾಕ್ಟಿಕಲ್ ಸ್ಕಿಲ್ಸ್ ಕಡೆ ಗಮನ ಕೊಡದಿರುವುದು, ಅದೇ ಥರ ಪ್ರಾಜೆಕ್ಟ್ ಮಾಡದೇ ಇರುವುದು, ಸಮಯವನ್ನು ಸರಿಯಾಗಿ ಬಳಸದೇ ಇರುವುದು ಮತ್ತು ನೆಟ್ವರ್ಕಿಂಗ್ ಮಾಡದೇ ಇರುವುದು. ನಾನು ನೆಟ್ವರ್ಕಿಂಗ್ ಬಗ್ಗೆ ಆಲ್ರೆಡಿ ಹೇಳಿದೆ ನಿಮಗೆ. ನೆಟ್ವರ್ಕಿಂಗ್ ಮಾಡದೇ ಇರುವುದು. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೇವಲ ಎಕ್ಸಾಮ್ ಸಮಯದಲ್ಲಿ ಓದುವುದು ಒಳ್ಳೆಯದಲ್ಲ. ಕನ್ಸಿಸ್ಟೆನ್ಸಿ ಮತ್ತು ಕಂಟಿನ್ಯೂಯಸ್ ಲರ್ನಿಂಗ್ ತುಂಬ ಅತ್ಯಗತ್ಯ. ಕೊನೆಯದಾಗಿ ಒಂದು ವಿಷಯ ಹೇಳಲು ಬಯಸುತ್ತೇನೆ. ಇಂದು ನಾವು ಬಳಸುತ್ತಿರುವ ಸ್ಮಾರ್ಟ್ಫೋನ್ಸ್, ಇಂಟರ್ನೆಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೆಲ್ಲವೂ ಒಬ್ಬ ಇಂಜಿನಿಯರ್ಗಳ ಆಲೋಚನೆ ಆಗಿತ್ತು. ನಾಳೆ ವಿಶ್ವವನ್ನು ಬದಲಾಯಿಸುವ ಟೆಕ್ನಾಲಜಿ ನಿಮ್ಮಿಂದಲೇ ಬರಬಹುದು. ಆದ್ದರಿಂದ ಸ್ಕಿಲ್ಸ್ಗಳನ್ನು ಬೆಳೆಸಿಕೊಳ್ಳಿ, ಪ್ರಾಜೆಕ್ಟ್ಸ್ಗಳನ್ನು ಮಾಡಿ, ಆಪರ್ಚುನಿಟಿಗಳನ್ನು ಬಳಸಿಕೊಳ್ಳಿ, ಸದಾ ಕ್ಯೂರಿಯಸ್ ಆಗಿದೆ. ಇಂದಿನ ಕಾರ್ಯಕ್ರಮವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಆಲ್ ಇಂಡಿಯಾ ರೇಡಿಯೋ ಭದ್ರಾವತಿ ಮತ್ತು PS ಸಮೂಹ ಸಂಸ್ಥೆ ಇವರಿಗೆ ನನ್ನ ಧನ್ಯವಾದಗಳು. ಸಿದ್ಧತೆ, ನೈಪುಣ್ಯತೆ ಹಾಗೂ ಸಾಧನೆ, ಉದ್ಯಮದ ನೋಟದಲ್ಲಿ ವಿದ್ಯಾರ್ಥಿಗಳು, ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಪ್ಯಾಸಿಟಿಮ್ನ ಕಂಪ್ಯೂಟರ್ ಸೈನ್ಸ್ ಮತ್ತು ಡಿಸೈನ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಮೋದ್ ಅವರು. ಶಿವಮೊಗ್ಗದ PS ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. PS ಕಾಲೇಜಿನಲ್ಲಿ BBA, BCom, BSc, BCA, BBA ಟೂರಿಸಂ ಅಂಡ್ ಟ್ರಾವೆಲ್ಸ್, BBA ಹಾಸ್ಪಿಟಾಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ MCom ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8140530084 ಅಥವಾ ಸಾಗರ ರಸ್ತೆಯಲ್ಲಿರುವ PSನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಸಹಕಾರ ಲಿಡಿಯಾ. ಪ್ರಾಯೋಜಕರು PES ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.